ಬಗ್ಗೆ ಪ್ಲೀಸ್ ಬೆಳಕು ಚೆಲ್ಲುವಂತ ಪ್ರಯತ್ನ ಮಾಡ್ತಿದ್ದೀನಿ, ಅವಕಾಶ ಮಾಡಿಕೊಡ್ಬೇಕು. ಆಸ್ಪತ್ರೆಯಲ್ಲಿ ಎಷ್ಟು ಪರ್ಸೆಂಟೇಜ್ ಆಗಬೇಕು ಡಾಕ್ಟರ್ ಅಶ್ವಥ್? ಈ ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಇರಿಟೇಟ್ ಮಾಡಿ. ಹೇಳ್ತೀನಿ, ಇಬ್ಬರು ಕೂಡ ಡಾಕ್ಟರ್ ನಿಮ್ಮ ಮಂತ್ರಿ ಹತ್ರ ಹೋಗಿ ಮಾತಾಡಿ. ಇಬ್ರು ಕೂಡ ಡಾಕ್ಟರ್ಗಳೇ, ಅವ್ರಿಗೆ ಇಂಪಾರ್ಟೆಂಟ್ ಪಾಯಿಂಟ್. ಅಯ್ಯೋ ಬಿಡಿ ಸರ್, ಒಂದೇ ಊರು ಒಂದೇ ಬೇಡ, ದಯವಿಟ್ಟು ನನಗೆ ಬೇಡ. ಅವ್ರ ಮಂತ್ರಿ ಮತ್ ಮಾತಾಡ್ಲಿ, ಅವ್ರು ಮತ್ ಮಾತಾಡ್ಲಿ ಸಭಾಧ್ಯಕ್ಷರು, ದಯವಿಟ್ಟು ಬೇಡ, ದಯವಿಟ್ಟು ಬೇಡ. ರಂಗನ ಕೂತ್ಕೊಳ್ಳಿ. ನೋಡಿ, ನಾನು ಏನ್ ಹೇಳ್ತಿರೋದೇನು ತಪ್ಪಿದ್ರೆ ನೀವು ಹೇಳ್ಬಿಡಿ, ನಾನು ಕೂತ್ಕೊಂಡು. ಏನ್ ತಪ್ಪಿಲ್ಲ, ತಪ್ಪಿದ್ರೆ ಹೇಳಿ. ಈಗ ನೀವು ವಿಚಾರ ಕಹಿ ಹಾಕಿದ್ರೆ ಹೇಳಿ, ಮುಗಿಸಬಹುದಲ್ಲ. ಅಲ್ಲ ದಯವಿಟ್ಟು ನಾನು ಏನಾರ ಪುನರ್ ಉಚ್ಚಾರಣೆ ಏನಾರು ಮಾಡಿದ್ರೆ ನೀವ್ ಹೇಳಿದ್ನ ಇಲ್ಲ. ಈಗ ಸಬ್ಜೆಕ್ಟ್ ಅಂದ್ರೆ ಬೇರೆ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಮಾತಾಡ್ತಿದ್ದೀರಿ, ಈಗ ಬಹಳಷ್ಟು ಚರ್ಚೆ ಆಗ್ಬೇಕು. ಇನ್ನೇನ್ ಮಾತಾಡ್ಬೇಕು ನಾವು ಈ ಸದನದಲ್ಲಿ, ಏನ್ ಮಾತಾಡ್ಬೇಕು ಅಂತ ನೀವು ಹೇಳಿ ಸಭಾಧ್ಯಕ್ಷರೇ. ಆಯ್ತು, ಆರೋಗ್ಯ ಶಿಕ್ಷಣ ನಿಮಗೆ ಗೊತ್ತಿದೆ, ನೀವು ಯಾವಾಗ್ಲೂ ಮಾತಾಡ್ತೀರಾ. ಆರೋಗ್ಯ ಸಭಾಧ್ಯಕ್ಷರೇ ಪ್ರಸ್ತುತವಾದಂತ ಆಗ್ಲಿ. ಈಗ ಡಾಕ್ಟರ್ ಅಶ್ವಥ್ ಹೇಳ್ತಿರೋಂತ ವಿಚಾರದಲ್ಲಿ ಹಾಗಾಗಿ ಹೇಳ್ತೀವಿ. ಏನೊಂದು ಆಸ್ಪತ್ರೆಗಳಲ್ಲಿ ನಾನು ಹೇಳೋದು, ಈ ರೀತಿ ಸೇವೆಗಳು ಇಷ್ಟೊಂದು ಆಗೋಷ್ಟಲ್ಲಿ ಹೇಳಿದ್ರೆ ಒಂದು ಮೆಡಿಕಲ್ ಟರ್ಮ್ಸ್ ಎಲ್ಲ ಹೇಳ್ತಾ ಇದ್ದಾರೆ. ನಾನು ಒಂದ್ ಸ್ವಲ್ಪ ಸದನಕ್ಕೆ ಒಂಚೂರು ಇವನ್ನ ನಾನು ನೋಡಿದ್ದೀನಿ. ಸನ್ಮಾನ್ಯ ಮಂತ್ರಿಗಳು ಏನಾರ ವಿಷಾದ ಇದೆಯಾ ಪಾಪ, ಏನಾರ ಬೇಜಾರು ಮಾಡ್ಕೊಂಡಿದ್ದಾರಾ? ಇಲ್ಲ. ಆ ವರ್ಷ ಇಷ್ಟ ಆಗಿತ್ತು, ಈ ವರ್ಷ ಸಾವು ಇಷ್ಟ ಆಗಿದೆ, ಈ ವರ್ಷ ಸಾವಾಗಿದೆ. ಇದನ್ನ ಜಸ್ಟಿಫೈ ಮಾಡ್ಕೋತಾ ಇದ್ದಾರೆ. ಸಾವನ್ನ ಜಸ್ಟಿಫೈ ಮಾಡ್ಕೊಳ್ಳುವಂತ ಆರೋಗ್ಯ ಸಚಿವರು ನೀವೆಲ್ಲರೂ ನೋಡಿದ್ದೀರಾ? ಸಾವನ್ನ ಜಸ್ಟಿಫೈ ಮಾಡ್ಕೊಳ್ಳೋರು ಈ ರೀತಿ ಅಲ್ಲ. ನಾನು ಕೇಳ್ತಿರೋದು, ಸಾವನ್ನ ಜಸ್ಟಿಫೈ ಮಾಡ್ಕೊಳಕ್ಕಾಗತ್ತೆ? ಇದು ಇಷ್ಟು ಹೇಳ್ತಿರೋದನ್ನ ತಪ್ಪಾಗಿ ನಾನು ಬಂದಾದ್ಮೇಲೆ ಒಂದೇ ಕಿಟ್ಟು ಒಂದೇ ಸರ್ಜರಿ ಅಂತಾರೆ. ಆ ಟೈಮಲ್ಲಿ ರಿವೈಸ್ ಆಗಿಲ್ಲ ಅಂತ ಪಾಪ ಸಚಿವರೇ ಪಾಪ ಮಾತಾಡ್ಬೋದು. ಪಾಯಿಂಟ್ ಆಫ್ ಆರ್ಡರ್ ಆಯ್ತು, ಮಂತ್ರಿ ಉತ್ತರ ಕೊಡ್ತಾರೆ. ಅದಕ್ಕೆ ಯಾರ್ಯಾರ್ದು ಅಂತ ಹೇಳಿ ಸ್ಕೀಮ್ ಏನಂತ ಮಂತ್ರಿ ಉತ್ತರ ಕೊಡ್ತಾ ಇದ್ದಾರೆ. ಪದೇ ಪದೇ ಮಾನ್ಯ ಅಧ್ಯಕ್ಷರೇ ಅವ್ರೇನ್ ಹೇಳ್ತಾರೆ ಮಂತ್ರಿ ಉತ್ತರ ಕೊಡ್ತಾರಲ್ಲ, ಮಾಹಿತಿಗಳನ್ನ ಆಯ್ತು ಸರಿ ಇದೆ ಹೇಳಕ್ಕಾರ ಕೊಡಿ ಸರ್. ಅದನ್ನು ಮಂತ್ರಿಗಳು ಈಗ ಸಿ ಸೆಕ್ಷನ್ ಬಗ್ಗೆ ಹೇಳ್ತಾರೆ. ನೀವು ಮಂತ್ರಿಗಳ ನೀವು ಮಂತ್ರಿಗಳ ರಂಗನಾಥ್ ಅವರೇ, ಅದಕ್ಕೆ ಮಂತ್ರಿ ಕಾಂಪಿಟೇಷನ್ ರಂಗನಾಥ್ ಅವರೇ, ಈಗೇನು ಸಂಬಂಧ ಸಾವಾಯ್ತು ಅಂತಾರೆ ಬಿಜೆಪಿ ಗೌರ್ಮೆಂಟ್ ಅಲ್ಲಿ. ಡಾಕ್ಟರ್ ಸ್ವಲ್ಪ ಕೊಡಿ, ಮಂತ್ರಿ ಉತ್ತರ ಕೊಡ್ತಾರೆ. ಅದಕ್ಕೆ ಸನ್ಮಾನ್ಯ ಸಭಾಧ್ಯಕ್ಷರೇ, ಒಂದು ಬ್ರೈನ್ ಕ್ಲಿನಿಕ್ ಅನ್ನ ನೀವು ನೋಡ್ತೀರಾ, ಮೊನ್ನೆ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಬ್ರೈನ್ ಕ್ಲಿನಿಕ್ ಅಂತ ಸ್ಟಾರ್ಟ್ ಮಾಡಿದ್ರು. ಬ್ರೈನ್ ಕ್ಲಿನಿಕ್ ಅನ್ನ ಸ್ಟಾರ್ಟ್ ಮಾಡಿ ಒಬ್ಬರೇ ಒಬ್ರು ನ್ಯೂರಾಲಜಿಸ್ಟ್, ಒಂದೇ ಒಂದು ನ್ಯೂರಾಲಜಿಸ್ಟ್ ಅಪಾಯಿಂಟ್ ಮಾಡಿದಾರೆ ಕೇಳಿ. ನೆಕ್ಸ್ಟ್ ಅಲ್ಲ, ಎಲ್ಲಾ ಜಿಲ್ಲೆನಲ್ಲೂ ಬ್ರೈನ್ ಕ್ಲಿನಿಕ್ ಒಂದು ಬಹಳ ದೊಡ್ಡ ಅಡ್ವರ್ಟೈಸ್ಮೆಂಟ್, ಒಂದೇ ಒಂದು ನ್ಯೂರಾಲಜಿಸ್ಟ್ ಅಪಾಯಿಂಟ್ ಮಾಡಿದ್ರು. ಹಾಗಾಗಿ ಎಲ್ಲಾ ವಿಚಾರದಲ್ಲೂ, ಪ್ರತಿಯೊಂದು ವಿಚಾರದಲ್ಲಿ ಇವತ್ತು ಇವರು KSMLCL ನಲ್ಲಿ ಪ್ರೊಕ್ಯೂರ್ ಮಾಡೋ ಡ್ರಗ್ಸ್ಗಿಂತ ಇನ್ನು ಹೆಚ್ಚಿನ ಡ್ರಗ್ಸ್ ಲೋಕಲಿ ಆಸ್ಪತ್ರೆಗಳು ಪ್ರೊಕ್ಯೂರ್ ಮಾಡ್ತಿದ್ದಾರೆ. ಅಂದ್ರೆ ಈ KSMLCL ಕಾರ್ಯ ಮಾಡ್ತಿದ್ಯಾ? ಇಸ್ ಇಟ್ ಪರ್ಫಾರ್ಮಿಂಗ್? ನೀಡ್ ಬೆಸ್ಟ್ ಕೊಡಬೇಕು, ಎಷ್ಟು ಕೇಳಿದ್ರು. ಅವ್ರು ಹೇಳಿದ್ರು ಜನ ಆರೋಗ್ಯ ಔಷಧಿ ಅಂಗಡಿಗಳನ್ನ ಮುಚ್ಚಬೇಕು, ಜನ ಔಷಧಿ
ಏನ್ ಫಾರ್ಮಸಿನ ಜನೌಷಧಿ ಕ್ಲಿನಿಕ್ ಫಾರ್ಮಸಿನ ಮುಚ್ಚಿಸ್ಬೇಕು, ನಾವೆಲ್ಲ ಔಷಧಿ ಕೊಟ್ಬಿಡ್ತಾ ಇದೀವಿ, ಕೊಡ್ತಾ ಇದಾರಾ? ಈ ರೀತಿ ಇವತ್ತು ಈ ಸರ್ಕಾರದಲ್ಲಿ ನೀವು ಪ್ರತಿಯೊಂದು ಇನ್ನ ಹಲವಾರು ಯೂಸರ್ ಪಾಲಿಸಿ ನಾನು ಹೇಳ್ತಿದ್ದೆ.